ಫೆಬ್ರವರಿ 26 ಅತ್ಯಂತ ಮಂಗಳಕರ ಮತ್ತು ಶಕ್ತಿಶಾಲಿ ಮಹಾಶಿವರಾತ್ರಿ ಆಗಲಿದೆ. ಇದು ಅತ್ಯಂತ ಶಕ್ತಿಯುತವಾದ ಮಹಾಶಿವರಾತ್ರಿ. 144 ವರ್ಷಗಳ ನಂತರ ಬರುತ್ತಿರುವ ಮಹಾಕುಂಭಮೇಳದಲ್ಲಿ ಈ ಶಿವರಾತ್ರಿ ಬರುತ್ತದೆ. ಇಂತಹ ಮಹಾಶಿವರಾತ್ರಿ ಇನ್ನೊಂದು ಜನ್ಮದಲ್ಲಿ ಮತ್ತೆ ಬರುವುದಿಲ್ಲ. ನಾವು ಎಲ್ಲರೂ ಮಾಘ ಮಾಸದ ಚತುರ್ದಶಿಯ ದಿನದಂದು ಮಹಾಶಿವರಾತ್ರಿಯ ಹಬ್ಬವನ್ನು ಅತ್ಯಂತ ಶ್ರದ್ಧೆಯಿಂದ ಆಚರಿಸುತ್ತೇವೆ. ಮಹಾಶಿವರಾತ್ರಿಯ ದಿನ ಉಪವಾಸ ಮಾಡಬೇಕು. ಉಪವಾಸ ಎಂದರೆ ನಮ್ಮ ಮನಸ್ಸನ್ನು ಶಿವನ ಹತ್ತಿರ ಇಡುವುದು, ಶಿವನ ಧ್ಯಾನ ಮಾಡಬೇಕು. ನೀವು ಹಾಗೆ ಮಾಡಿದರೆ ಏನಾಗುತ್ತದೆ? ಶಿವಾನಂದ ಪಡೆಯಿರಿ. ನೀವು ನಿತ್ಯವೂ ಅನುಭವಿಸುವ ಎಲ್ಲ ಸುಖ ಭೋಗಗಳನ್ನು ಮೀರಿದ ಪರಮ ಸಂತೋಷವೇ ಶಿವಾನಂದ. ಪ್ರತಿಯೊಬ್ಬ ಮನುಷ್ಯನು ದುಃಖವನ್ನು ಬಳಸುವುದಿಲ್ಲ, ಪ್ರತಿಯೊಬ್ಬರು ಸಂತೋಷವನ್ನು ಬಳಸುತ್ತಾರೆ. ಆದರೆ ಕೇವಲ ಸುಖವನ್ನು ಬಯಸಿ ಲಾಭವಿಲ್ಲ. ಅದನ್ನು ಪಡೆಯಲು ಯಾವುದಾದರೂ ದಾರಿ ಇರಬೇಕು. ಆ ಸುಖವನ್ನು ಪಡೆಯಲು ದಾರಿ ಶಿವ ನಾಮಸ್ಮರಣೆ. ಮಹಾಶಿವನು ಆನಂದದ ಮೂರ್ತ ರೂಪ. ಅಂತಹ ಮಹಾಶಿವನನ್ನು ಮನಸ್ಸಿನಲ್ಲಿ ಸ್ಮರಿಸಿದರೆ ಶಿವಾನಂದ ಸಿಗುತ್ತದೆ. ಆದರೆ ಹಾಗೆ ಸುಖ ಸಿಗಬೇಕೆಂದರೆ ಹೊಟ್ಟೆ ತುಂಬಿ ತಿಂದರೆ ಸಾಧ್ಯವಿಲ್ಲ. ನಿದ್ದೆ ಬರುತ್ತದೆ ಮತ್ತು ನಮ್ಮ ಮನಸ್ಸು ಬೇರೆ ವಿಷಯಗಳತ್ತ ಸಾಗುತ್ತದೆ. ಆದ್ದರಿಂದ ನಾವು ಆಹಾರ ತೆಗೆದುಕೊಳ್ಳಬಾರದು. ಅದನ್ನು ನಮ್ಮ ಮನಸ್ಸು ಬೇರೆ ವಿಷಯ ತೆಗೆದುಕೊಂಡು ಬೆಳಗಿನ ತಿಂಡಿ ವೃದ್ಧರು, ಅಸ್ವಸ್ಥರು, ಗರ್ಭಿಣಿಯರು, ಮಕ್ಕಳು. ಗರ್ಭಿಣಿಯರಿಗೆ ಈ ನಿಯಮಗಳು ಅನ್ವಯವಾಗುವುದಿಲ್ಲ. ಅಂತೆಯೇ ಬಿಪಿ, ಮಧುಮೇಹ ಇರುವವರು ಸಹ ಬೆಳಗಿನ ಉಪಹಾರವನ್ನು ಸೇವಿಸಬಹುದು, ಏಕೆಂದರೆ ಅವರ ದೇಹವು ಅದನ್ನು ತಡೆದುಕೊಳ್ಳುವುದಿಲ್ಲ. ಹಾಗಾಗಿ ಆರೋಗ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಆರೋಗ್ಯವೇ ದೊಡ್ಡ ಭಾಗ್ಯ. ಆದ್ದರಿಂದ ಈಶ್ವರನು ಆರೋಗ್ಯವನ್ನು ಕೊಡುವವನು. ನಿಮ್ಮ ದೇಹಕ್ಕೆ ವಿರಾಮ ನೀಡಿ ವರ್ಷವಿಡೀ ದುಡಿದು ವಿಶ್ರಾಂತಿ ಕೊಟ್ಟರೆ ನಮ್ಮ ದೇಹಕ್ಕೆ ತುಂಬ ಖುಷಿಯಾಗುತ್ತದೆ. ಆದರೆ ನಮ್ಮಂಥವರು ಸ್ವಲ್ಪ ರಿಫ್ರೆಶ್ಮೆಂಟ್ ಮಾಡದೇ ಇರಲು ಸಾಧ್ಯವಿಲ್ಲ ಎಂದು ಭಾವಿಸುತ್ತಾರೆ. ಎಲ್ಲವನ್ನು ಬಿಟ್ಟು ಉಪವಾಸ ಮಾಡಲಾಗದವರು ಮಾತ್ರ ಋತುಮಾನದ ಹಣ್ಣುಗಳನ್ನು ತಿನ್ನಬೇಕು. ಶಿವರಾತ್ರಿ ಎಂದು ನಮಗೆ ಸಪೋಟ, ಕಲ್ಲಂಗಡಿ, ದ್ರಾಕ್ಷಿಯಂತಹ ಹಣ್ಣುಗಳು ಸಿಗುತ್ತವೆ. ಬಾಳೆಹಣ್ಣುಗಳನ್ನು ಮಿತವಾಗಿ ತಿನ್ನಬೇಕು. ಹೆಚ್ಚು ಬಾಳೆಹಣ್ಣುಗಳನ್ನು ತಿನ್ನಬೇಡಿ. ನೀವು ಹಣ್ಣಿನ ರಸವನ್ನು ಕುಡಿಯಬಹುದು. ಹೆಚ್ಚು ಸಮಯ ಇರಲು ಸಾಧ್ಯವಾಗದವರು 3 ಬಾರಿ ನಿಂಬೆ ರಸವನ್ನು ಕುಡಿಯಬೇಕು. ಇದನ್ನು ಕುಡಿಯುವುದರಿಂದ ಶಕ್ತಿ ಬರುತ್ತದೆ. ಹೀಗೆ ಶಿವರಾತ್ರಿಯ ದಿನ ಶಿವನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸಿದರೆ ಶಿವಾನಂದ ಸಿಗುತ್ತದೆ. ಉಪವಾಸ ಇರುವವರು ಹಣ್ಣು ಮತ್ತು ಹಣ್ಣಿನ ರಸವನ್ನು ಕುಡಿಯಬಹುದು. ಬೇಯಿಸಿದ ಆಹಾರವನ್ನು ಸೇವಿಸಬೇಡಿ. ಇಂದು ಉಪವಾಸವಿದ್ದು ಶಿವನ ಸನ್ನಿಹದಲ್ಲಿದ್ದರೆ ಕೋಟಿ ಕೋಟಿ ಪುಣ್ಯ ಲಭಿಸುತ್ತದೆ. ಇಂದು ಪ್ರತಿಯೊಬ್ಬರು ತಮ್ಮ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಎಂಬ ಶಿವ ಪಂಚಾಕ್ಷರಿ ಮಂತ್ರವನ್ನು ಜಪಿಸಬೇಕು. ನಿಮ್ಮ ಮನಸ್ಸಿನಲ್ಲಿ ಆ ಶಿವರೂಪವನ್ನು ದೃಶ್ಯೀಕರಿಸಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ಎಲ್ಲ ಸಮಯದಲ್ಲೂ ಸಾಧ್ಯವಾದಷ್ಟು ಬಾರಿ ಜಪಿಸುವುದು ನಿಮಗೆ ಅನೇಕ ಜನ್ಮಗಳ ಪುಣ್ಯವನ್ನು ನೀಡುತ್ತದೆ. ಮುಕ್ತಿಯು ಸಿಗುತ್ತದೆ, ಲಭ್ಯವಿದೆ. ಓಂ ನಮಃ ಶಿವಾಯ ಎಂಬ ಮಂತ್ರ ಶಿವನು ಮನುಕುಲಕ್ಕೆ ಕಲಿಸಿದ ಮಂತ್ರವಾಗಿದೆ. ಮಹಾಶಿವರಾತ್ರಿಯ ಈ ದಿನದಂದು ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ. ನೀವು ಸಾಕಷ್ಟು ಪುಣ್ಯವನ್ನು ಪಡೆಯುತ್ತೀರಿ. ಹಾಗೆಯೇ ಮಹಾಶಿವರಾತ್ರಿಯ ದಿನ ನಾವು ಮಾಡುವುದರಿಂದ ಎಲ್ಲ ದಾರಿದ್ರ್ಯಗಳು ದೂರವಾಗುತ್ತದೆ, ಸಕಲ ಐಶ್ವರ್ಯಗಳು ಬರುತ್ತವೆ ಎಂದು ಈಗಲೇ ತಿಳಿಯೋಣ. ಮಹಾಶಿವರಾತ್ರಿಯ ದಿನದಂದು 14 ಲೋಕಗಳಲ್ಲಿರುವ ಎಲ್ಲ ಪುಣ್ಯಕ್ಷೇತ್ರಗಳು ಬಿಲ್ವಪತ್ರೆ ಮರದ ಕೆಳಗೆ ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆ ಮರದ ಬಳಿ ಕೆಲವು ವಿಶೇಷ ಆಚರಣೆಗಳನ್ನು ಅನುಸರಿಸಿದರೆ ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಮಹಾಶಿವರಾತ್ರಿಯ ದಿನ ಯಾರಾದರೂ ನಿಮ್ಮ ಹತ್ತಿರ ಶಿವನ ದೇವಸ್ಥಾನದಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಟ್ಟರೆ ನಿಮಗೆ ಅಪಾರ ಸಂಪತ್ತು ಸಿಗುತ್ತದೆ. ಅದು ಸಾಧ್ಯವಾಗದಿದ್ದರೆ ನಿಮ್ಮ ಮನೆಯಲ್ಲಿ ತುಳಸಿ ಕೋಟೆಯ ಪಕ್ಕದಲ್ಲಿ ಸಣ್ಣ ಕುಂಡವನ್ನು ಸ್ಥಾಪಿಸಿ ಆ ಕುಂಡದಲ್ಲಿ ಬಿಲ್ವಪತ್ರೆ ಗಿಡವನ್ನು ನೆಡಿ. ಬಿಲ್ವಪತ್ರೆ ಗಿಡದ ಬಳಿ ಶಿವಲಿಂಗವನ್ನು ಇಟ್ಟು ಅಲ್ಲಿ ಜಲಾಭಿಷೇಕ ಮಾಡಿ. ಶಿವನಿಗೆ ಈ ಪೂಜೆ ಮಾಡುವುದರಿಂದ ಶ್ರೀ ಮಹಾಲಕ್ಷ್ಮೀ ದೇವಿಯು ಅಪಾರವಾದ ಸಂಪತ್ತನ್ನು ಹೊಂದುತ್ತಾಳೆ. ಒಂದು ಬಿಲ್ವಪತ್ರೆಯನ್ನು ಶಿವನಿಗೆ ಎಷ್ಟು ಬಾರಿ ಬೇಕಾದರೂ ಅರ್ಪಿಸಬಹುದು, ಪೂಜೆಯಲ್ಲಿಯೂ ಬಳಸಬಹುದು. ಅದೇ ರೀತಿ ಆಚಾರ ಮಯೂಖಂ ಪುಸ್ತಕದಲ್ಲಿ ಕೆಳಗೆ ಬಿದ್ದ ಬಿಲ್ವಪತ್ರೆ ದಳವನ್ನು ಶುಚಿಯಾಗಿ ತೊಳೆದು ಶಿವ ಪೂಜೆಗೆ ಬಳಸಬಹುದೆಂದು ಅಧಿಕೃತವಾಗಿ ಹೇಳಲಾಗಿದೆ. ಹಾಗೆಯೇ ಯಾರೋ ಹೇಳುತ್ತಾರೆ, ಸರಿ,
ಮಹಾಶಿವರಾತ್ರಿಯ ದಿನ ಬರಬೇಕಿದ್ದರೆ ಶ್ರೇಷ್ಠ ಸ್ಥಾನಗಳು, ಅದ್ಭುತವಾದ ರಾಜಯೋಗ ಮತ್ತು ಪ್ರಚಾರಗಳನ್ನು ಪಡೆಯಬೇಕಿದ್ದರೆ ತೆಂಗಿನ ನೀರಿನಲ್ಲಿ ಅದ್ದಿದ್ದ ಬಿಲ್ವ ಪತ್ರೆಯನ್ನು ಶಿವಲಿಂಗದ ಬಳಿ ಅಥವಾ ಶಿವನ ಫೋಟೋದ ಬಳಿ ಇಟ್ಟು ನಮಸ್ಕಾರ ಮಾಡಿ. ಹೀಗೆ ಮಾಡಿದರೆ ಮಹದೀಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಅಧಿಕಾರದ ಸ್ಥಾನಗಳು ಲಭ್ಯವಿದೆ. ಶಿವರಾತ್ರಿಯ ದಿನ ಹೀಗೆ ಮಾಡಿದರೆ ಅಪರಿಚಿತ ರಾಜಯೋಗ ಬರುತ್ತದೆ. ಅದೇ ರೀತಿ ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆ ಮರದ ಬಳಿ ಯಾರಾದರೂ 11 ದೀಪಗಳನ್ನು ಹಚ್ಚಿದರೆ ಅಷ್ಟು ದಾರಿದ್ರ್ಯ ತೊಲಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ. ಮಹಾಶಿವರಾತ್ರಿಯ ಈ ದಿನದಂದು ಮಹಿಳೆಯರು, ಆದರೆ ಪುರುಷರಲ್ಲ, ಬಿಲ್ವಪತ್ರೆ ಮರ ಇರುವಲ್ಲಿಗೆ ಹೋಗಿ ಅದರಲ್ಲಿ 3 ತಾವರೆ ಹೂಗಳನ್ನು ಇಟ್ಟು ಅದರಲ್ಲಿ 11 ಮಣ್ಣಿನ ಮಡಕೆಗಳನ್ನು ಇಟ್ಟು 3 ಬತ್ತಿಗಳನ್ನು ಪ್ರತ್ಯೇಕವಾಗಿ ಹಾಕಿ ಅದರಲ್ಲಿ ಎಳ್ಳೆಣ್ಣೆ ಅಥವಾ ಹಸುವಿನ ತುಪ್ಪವನ್ನು ಹಾಕಿ 11 ದೀಪಗಳನ್ನು ಹಚ್ಚಿ ಭಕ್ತಿ ಭಾವನೆ ಸಲ್ಲಿಸಬೇಕು. ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮಃ ಶಿವಾಯ 108 ಬಾರಿ ಪಠಿಸುವುದರಿಂದ ಅವರ ಮನೆಯಲ್ಲಿ ಅಷ್ಟಬಡತನ ದೂರವಾಗುತ್ತದೆ ಮತ್ತು ಅಷ್ಟೈಶ್ವರ್ಯಗಳು ಉಂಟಾಗುತ್ತವೆ ಮತ್ತು ಆ ಶಿವಯ್ಯನ ಕೃಪೆಯು ನಿಮಗೆ ತಪ್ಪದೆ ಬರುವುದು. 11 ದಿನಗಳಲ್ಲಿ ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆ ಮರದ ಕೆಳಗೆ ದೀಪಗಳನ್ನು ಬೆಳಗಿಸಿದರೆ ಪಾಪಗಳು ಈ 11 ದೀಪಗಳಿಂದ ನಿಮ್ಮ 7 ಜನ್ಮಗಳ ಎಲ್ಲ ಪಾಪಗಳು, ದೋಷಗಳು ಮತ್ತು ದರಿದ್ರಗಳು ಮಾಯವಾಗುತ್ತವೆ ಮತ್ತು ನೀವು ಜೀವನದಲ್ಲಿ ತಡೆಯಲಾಗದ ರಾಜಯೋಗವನ್ನು ಹೊಂದುತ್ತೀರಿ. ನೀವು ಜೀವನವನ್ನು ಸಂಪೂರ್ಣವಾಗಿ ಬದುಕುತ್ತೀರಿ. ಹಾಗೆಯೇ ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆ ಮರದ ಬಳಿ ಒಬ್ಬ ವ್ಯಕ್ತಿಗೆ ಅನ್ನ ನೀಡಿದರೆ ಅನ್ನ ನೀಡಿದ ಫಲ ಸಾವಿರಾರು ಜನರಿಗೆ ಸಿಗುತ್ತದೆ. ಅದಲ್ಲದೆ ಮಹಾಶಿವರಾತ್ರಿಯ ದಿನದಂದು ಬಿಲ್ವಪತ್ರೆ ಮರದ ಬಳಿ ಯಾರಿಗಾದರೂ ಹಾಲು ಅಥವಾ ತುಪ್ಪವನ್ನು ದಾನ ಮಾಡಿದರೆ ಯಾವ ಜನ್ಮದಲ್ಲೂ ಬಡವರಾಗಿ ಹುಟ್ಟುವುದಿಲ್ಲ ಎಂದು ಧರ್ಮಚಂದು ಪುಸ್ತಕ ವಿವರಿಸುತ್ತದೆ. ಜೀವನದಲ್ಲಿ ಆರ್ಥಿಕ ತೊಂದರೆಗಳನ್ನು ದೂರವಿಡಲು, ಜೀವನದಲ್ಲಿ ಬಡತನವನ್ನು ತಪ್ಪಿಸಲು ಮತ್ತು ಜೀವನದಲ್ಲಿ ಹಣದ ಕೊರತೆಯನ್ನು ತಪ್ಪಿಸಲು ಮಹಾಶಿವರಾತ್ರಿಯ ದಿನವಾಗಿದೆ. ಎಲ್ಲಿಯಾದರೂ ಮರಡು ಮರವಿದ್ದರೆ ಮರದ ಹತ್ತಿರ ಅಥವಾ ಮರಡು ಮರದ ಬಳಿ ಇದ್ದರೆ ಹಾಲು ಅಥವಾ ತುಪ್ಪದಿಂದ ಮಾಡಿದ ಅನ್ನವನ್ನು ಉಡುಗೊರೆಯಾಗಿ ನೀಡಿ. ಮಹಾಶಿವರಾತ್ರಿಯ ದಿನ ಹೀಗೆ ಮಾಡಿದರೆ ಜೀವನದಲ್ಲಿ ಬಡವರಾಗುವುದಿಲ್ಲ, ಆರ್ಥಿಕ ಸಮಸ್ಯೆಗಳು ಬರುವುದಿಲ್ಲ ಎಂದು ಧರ್ಮಚಂದ ಪುಸ್ತಕವು ಹೇಳಲಾಗಿದೆ. ಮಹಾಶಿವರಾತ್ರಿಯ ದಿನ ಶಿವನಿಗೆ ಬಿಲ್ವಪತ್ರೆ ಅರ್ಪಿಸಲು ಮರೆಯಬೇಡಿ. ಅದರಲ್ಲೂ ಮರಡು ದಳಗಳಿಂದ ಪೂಜೆ ಮಾಡುವಾಗ ಹೂಜಿ ತೆಗೆಯದೆ ಪೂಜೆ ಮಾಡಬೇಕು. ಮಹಾಶಿವರಾತ್ರಿಯಂದು ಮರಡು ಎಲೆಗಳೊಂದಿಗೆ ಪೂಜಿಸುವವರಿಗೆ ಸಕಲ ಸಂಪತ್ತು ದೊರೆಯುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ಇದನ್ನು ತಿಳಿದರೆ ನೀವು ಆಶ್ಚರ್ಯಪಡುವಿರಿ. ಮಹಾಶಿವರಾತ್ರಿ ಎಂದು ಮರಡು ಮರಕ್ಕೆ ಪ್ರದಕ್ಷಿಣೆ ಹಾಕುವ ಮೂಲಕ ತ್ರಿಮೂರ್ತಿಗಳು ಪ್ರದಕ್ಷಿಣೆಯು ಪುಣ್ಯವನ್ನು ನೀಡುತ್ತದೆ. ಅಂದರೆ ಮಹಾಶಿವರಾತ್ರಿಯ ದಿನ ಮರಡು ಮರದ ಸುತ್ತ 3 ಪ್ರದಕ್ಷಿಣೆ ಮಾಡಿದರೆ ಏಕಕಾಲಕ್ಕೆ 3 ಪ್ರದಕ್ಷಿಣೆ ದೇವಾನುದೇವತೆಗಳನ್ನು ಪ್ರದಕ್ಷಿಣೆ ಮಾಡಿದಷ್ಟು ಪುಣ್ಯ ಲಭಿಸುತ್ತದೆ. ಏಕ ಬಿಲ್ವಂ ಶಿವಾರ್ಪಣ ಎಂದು ಶಿವನನ್ನು ಪ್ರಾರ್ಥಿಸಿದರೆ ಅನೇಕ ಜನ್ಮಗಳ ಪಾಪವನ್ನು ನಾಶವಾಗುತ್ತವೆ ಎಂದು ಹೇಳುತ್ತವೆ. ಮಹಾಶಿವರಾತ್ರಿಯ ಈ ದಿನ ಮೇರೆಡು ದಳಗಳೊಂದಿಗೆ ಶಿವಾರ್ಚನೆ ಮಾಡುವುದರಿಂದ ಕಾಶಿ ಕ್ಷೇತ್ರದಲ್ಲಿರುವ ಶಿವಲಿಂಗದ ಪುಣ್ಯ ಲಭಿಸುತ್ತದೆ. ಹಾಗೆಯೇ 100 ಅಶ್ವಮೇಧ ಯಾಗಗಳನ್ನು ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಮೇಲಾಗಿ 1,000 ಅನ್ನದಾನದ ಫಲಿತಾಂಶದ ಜೊತೆಗೆ 1 ಕೋಟಿ ಕನ್ಯಾದಾನದ ಫಲವೂ ಸಿಗುತ್ತದೆ. ಅದಕ್ಕೆ ನಮ್ಮ ಪುರಾಣಗಳು ಮೇರೆಡು ದಳವನ್ನು ತ್ರಿದಳಂ, ತ್ರಿಗುಣಾಕಾರಂ, ತ್ರಿನೇಚನಂ, ತ್ರಿಯಾಯುಧಂ, ತ್ರಿಜನ್ಮಂ,
ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣಂ ಎಂದು ಹೊಗಳುತ್ತದೆ. ಅದಕ್ಕಾಗಿಯೇ ಮನೆಯಲ್ಲಿ ಸಂಪತ್ತು ಕಡಿಮೆಯಾಗುತ್ತಿದ್ದರೆ, ಮಕ್ಕಳಿಗೆ ಕೆಲಸ ಸಿಗದಿದ್ದರೆ, ಆರ್ಥಿಕ ತೊಂದರೆ ಅಥವಾ ಇನ್ನಾವುದೇ ಸಮಸ್ಯೆಗಳಿದ್ದರೆ ಅವರು ಮರೆಡು ದಳವನ್ನು ತೆಗೆದುಕೊಂಡು ಶಿವಲಿಂಗಕ್ಕೆ ಹಾಕುತ್ತಾರೆ. ನೀವು ಅದನ್ನು ಮಾಡಿದರೆ ನೀವು ಶ್ರೀಮಂತರಾಗುತ್ತೀರಿ. ಮರೆಡುವಿಗೆ ಶಿವಪ್ರಿಯ ಎಂಬ ಇನ್ನೊಂದು ಹೆಸರಿದೆ. ಬಿಲ್ವದಂ ಅಕಸ್ಮಾತ್ ಕಾಲಿಗೆ ಬಡಿದರೆ ಆಯುಷ್ಯ ಕಡಿಮೆಯಾಗುತ್ತದೆ ಎನ್ನುತ್ತಾರೆ. ಇದು ಶಿವನ ಅಪ್ಪಣೆ. ಬಿಲ್ವ ಮನೆಯ ಆವರಣದ ಈಶಾನ್ಯದಲ್ಲಿ ಇದ್ದರೆ ಸಂಪತ್ತು, ಪೂರ್ವದಲ್ಲಿ ಇದ್ದರೆ ಸೌಖ್ಯ, ಪಶ್ಚಿಮದಲ್ಲಿದ್ದರೆ ಫಲವಂತಿಕೆ, ದಕ್ಷಿಣದಲ್ಲಿ ಅಪಾಯ ತಡೆಯುತ್ತದೆ. ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಲಕ್ಷ್ಮಿಯ 5 ಸ್ಥಳಗಳಲ್ಲಿ ಮರೆಡು ದಳವನ್ನು ಲಕ್ಷ್ಮೀ ಸ್ಥಾನ ಎಂದು ಹೇಳಲಾಗುತ್ತದೆ. ಹೀಗೆ ಮರೆಡು ದಳಗಳಿಂದ ಪೂಜೆ ಮಾಡಿ ಸಕಲ ಸಂಪತ್ತು ಪಡೆದು ಸುಖವಾಗಿ ನೆಮ್ಮದಿಯಿಂದ ಬಾಳಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.